ರಾಜ್ಯ ವಸತಿ ಇಲಾಖೆಯಲ್ಲಿ ಅತಿ ದೊಡ್ಡ ಸ್ಕ್ಯಾಮ್ ಆಗ್ತಾ ಇದೆ ಅನ್ನೋದು ಎಕ್ಸಾಜರೇಷನ್ ಅಲ್ಲ. ಅಂದ್ರೆ BR ಪಾಟೀಲ್ ಅವರು ಯೋಜನಾ ಆಯೋಗದ ಉಪಾಧ್ಯಕ್ಷರು ಹೌದು, ಶಾಸಕರು ಹೌದು. ಅವರು ಮಾಡಿದಂತಹ ಆರೋಪಗಳಿಗೆ ತಕ್ಕಂತೆ ಸಾಕ್ಷ್ಯಗಳು ಅಲ್ಲಲ್ಲಿ ಸಿಗ್ತಾ ಇದೆ. ಕೇವಲ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಇದು ಪರಿಸ್ಥಿತಿ ಹೀಗಿಲ್ಲ. ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ವಸತಿ ಇಲಾಖೆಯಲ್ಲಿ ಮನೆ ಸಿಗಬೇಕಂದ್ರೆ ಮನೆಯನ್ನ ಅಲಾಟ್ ಮಾಡೋರಿಂದ ಹಿಡಿದು ಎಲ್ರಿಗೂ ಕೂಡ ಪಾಲ್ ಕೊಡ್ಬೇಕಾ, ದುಡ್ಡು ಕೊಡ್ಬೇಕಾ, ಕಾಸು ಕೊಡ್ಬೇಕಾ, ಲಂಚ ಕೊಡ್ಬೇಕಾ ಅನ್ನೋ ಒಂದು ಪ್ರಶ್ನೆ ಇದೆ. ಕೈ ಶಾಸಕನ ಆಪ್ತ ಸಹಾಯಕನದ್ದು ಎನ್ನಲಾದಂತಹ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಹಣ ಕೊಟ್ಟು ಮನೆ ತರ್ತಾ ಇರೋದಾಗಿ ಆಡಿಯೋದಲ್ಲಿ ಹೇಳಿಕೆಯನ್ನ ಕೊಡಲಾಗಿದೆ. ನಾಗಠಾಣ ಶಾಸಕ ವಿಠಲ್ ಕಟಕೊಂದೊಂಡ ಅವರ PA ವಿಠಲ್ ಬಗಲಿ ಅವರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಫಲಾನುಭವಿ ಜೊತೆಗೆ ಸಂಭಾಷಣೆಯನ್ನ ಈ ಶಾಸಕರ PA ವಿಠಲ್ ಅನ್ನೋರು ನಡೆಸಿರುವಂತಹ ಕಾನ್ವರ್ಸೇಷನ್ ಈಗ ಎಲ್ಲ ಕಡೆಗಳಲ್ಲೂ ಕೂಡ ಹರಿದಾಡ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಆರೋಪ ಕೇವಲ ಆರೋಪ ಅಲ್ಲ, ಅದು ವಾಸ್ತವಕ್ಕೆ ಹತ್ತಿರ ಅನ್ನೋದು ಗೊತ್ತಾಗ್ತಾ ಇದೆ. ಹಣದು ಜನತಾ ಮನಿಗೆ ಬಂದಾತನ ಕರೆ ಏನೋ ಇದು ಮನಿ ಬಂದಿಲ್ಲತಿ ನಾವು ಹಾಕೊಂಡು ಬರಾಕತ್ತೇವು. ಹಾಂ ಕೊಟ್ಟಪ್ಪ ನಿಮ್ಮ ಅಪ್ಪರ ಭೇಟಿಯಾಗಿರೇನು? ಅಪ್ಪರ ಭೇಟಿ ಆಗಿಲ್ಲ ಅಣ್ಣ. ಅಪ್ಪ ಹೇಳಿದ್ದೇನ ಆಲ್ರೆಡಿ. ಹಾಂ ಅವ್ರೇನೋ ಗಪ್ಪ ಅದಾರ ಅವ್ರು. ಏನ ಆಲ್ರೆಡಿ ನಾ ಬಂದಿಲ್ಲ ಅಣ್ಣ ಮನೆಗಳು. ಇವತ್ತಿ ಪಂಚಾಯತಿ ಮನೆಗಳು ಬಂದಿಲ್ಲ. ಹಾಂ ನಾವ್ MLA ಕೋಟದಿಂದ ರೊಕ್ಕ ಕೊಟ್ಟು ತರಾಕತ್ತೇವು. MLA ಕೋಟದಿಂದ ಪಂಚಾಯತಿ ಮನೆಗಳು ಬರೋದು ಅಟ್ಟಾಗ್ಯದ. ಯಾಕಂದ್ರ ನಾವ್ 3 ಸತಿ ಮೆಂಬರ್ ಆಗಿ ಒಂದ್ ಮನಿ ಬಂದ ಒಂದೇ ಮನಿ ಬಂದ ಆಯ್ತಾ. ಮತ್ತ್ ಒಂದ್ ಮನಿ ಬಂದದ ಬಡಗೆ ಕಸಾಪುರ ಹಾಕಿ ನೀವು ಒಂದೇ ಮನಿ. ಈಗ ಏನದಲ್ಲ ಇವು ರೊಕ್ಕ ಕೊಟ್ಟು ತರತ್ತೇವು. ಅದಕ್ಕೆ ಏನಲ್ಲ ನಾನು ನಿಮ್ಮ ಅಪ್ಪರಿಗೆ ಭೇಟಿ ಹೇಳಿದ್ದೆ. ಮತ್ತ ಇದನ್ ಮಾಡಿಲ್ಲ. ಅದ ನಮ್ಮ ವೈನಿ ಹೆಸರ್ಲಿ ಅದ ಅದು ಅಪ್ಪರ ಹೆಸರ್ಲೆ ಮಾಡಕ್ ಬರ್ಲ ಕಡೆ ಅವರ ಹೆಸರ್ಲ ರೀ ಅಣ್ಣ ಬರ್ತೈತಿ. ಅವನ ಹೆಸರ್ಲಿ ಮಾಡಿ ಹಾಕೊಳಕ್ ಬರ್ತಾನ. ನಿಮ್ಮ ಅಪ್ಪರ ಜೊತೆ ಮಾತಾಡೋತಿ. ಅದೇ ಅಣ್ಣ ಅವರ ಹೆಸರ್ಲಿ ಹೆಂಗ್ ಮಾಡಕ್ ಬರ್ತಾನ. ಅದಕ್ಕೆ ನಾ ವೈನಿಯರ್ ಅಲ್ಲಿ ಇರ್ತಾರ ಅದಕ್ಕನ. ಮತ್ ಜಮೀನ ಯಾರ ಹೆಸರು ಐತಿ? ಅಪ್ಪನ ಹೆಸರ್ಲಿ ಅದಣ್ಣ. ಮತ್ ಮೊದಲೊಂದು ಹಾಕೊಂಡಿರ್ತಲ್ಲ ಆಲ್ರೆಡಿ ನೀವು? ಮೊದಲು ಹೊಸ ಹಾಕೊಂಡದಣ್ಣ. ಅದು ಬರ್ಲತ್ತ ಹಂಗ 15 ವರ್ಷ ಹಾಕೊಂಡ್ಮೇಲೆ 15 ವರ್ಷ ಬರಲ್ಲ. ಕಡೆ ನಮ್ಮ ಬಾಗಣ ಹೆಸರಲ್ಲೇ ಬರ್ತಾನ. ಡೀಟೇಲ್ಸ್ ಕೊಡ್ತಾರೆ ಪುರುಷೋತ್ತಮ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುರುಷೋತ್ತಮ್, MLA PA ಕಾನ್ವರ್ಸೇಷನ್ ಅನ್ನ ಗಮನಿಸ್ತಾ ಇದ್ವಿ ನಾವು. ಸೊ ಅವ್ರದ್ದೇನ ಇದು ಆಡಿಯೋ ಕನ್ಫರ್ಮೇಶನ್ ಸಿಗ್ತಾ ಇದೆಯಾ? ಕೇಳಿದಾಗ ಏನಂತ ಉತ್ತರ ಕೊಟ್ಟಿದ್ದಾರೆ? ಮಮತಾ, ಏನಂತಂದರೆ ಇವ್ರನ್ನ ಸಂಪರ್ಸಲಿಕ್ಕೆ ಕೂಡ ಈಗ ನಾವು ಪ್ರಯತ್ನ ಕೂಡ ಪಟ್ಟಿದ್ದೀವಿ. ಆದರೆ ಅವ್ರ ಫೋನ್ ಏನಿದೆ ಬಿಸಿ ಬರ್ತಾ ಇದೆ. ಇದನ್ನು ಹೊರತುಪಡಿಸಿದರೆ ವಿಠಲ್ ಕಟಕದೊಂಡವ್ರು ಕೂಡ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ. ಆದರೆ ಅವ್ರ ಫೋನ್ ಕೂಡ ರಿಸೀವ್ ಪಿಕ್ ಮಾಡ್ತಾ ಇಲ್ಲ. ಆದರೆ ಒಂದೇನು ಅಂತಂದರೆ ಈ ವಿಠಲ್ ಬಗಲಿ ಅನ್ನೋರು ಏನಿದ್ದಾರೆ, ಇವರು ವಿಠಲ್ ಕಟಕದೊಂಡವರು ಏನು ಕಾಂಗ್ರೆಸ್ ಶಾಸಕರಿದ್ದಾರೆ ನಾಗಠಾಣ ಮತಕ್ಷೇತ್ರದ್ದು, ಅವ್ರ ಒಟ್ಟಿಗೆ ಕೆಲಸ ಮಾಡ್ತಾನೂ ಕೂಡ ಮಾಹಿತಿ ಇದೆ. ಅದ್ರ ಜೊತೆಗೆ ಏನು ಅಂತಂದರೆ ಅವ್ರ ಆಪ್ತ ಸಹಾಯಕರಾಗಿ ಕೆಲಸ ಮಾಡ್ತಾನೂ ಕೂಡ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ವಿಠಲ್ ಬಗಲಿ ಅವ್ರು ಏನಿದ್ದಾರೆ ಅಂತಂದರೆ ಸ್ಪಷ್ಟವಾಗಿ ಏನಂದರೆ ಒಂದು ಆಡಿಯೋದಲ್ಲಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ಅವರ ಒಂದು ಆಡಿಯೋ ಅಂದರೆ ಅವರೇ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾರಂಥ ಒಂದು ಆಡಿಯೋ ಇದೀಗ ವೈರಲ್ ಆಗಿದ್ದು, ಆಡಿಯೋದಲ್ಲಿ ಸ್ಪಷ್ಟವಾಗಿ ಏನು ಅಂತಂದ್ರೆ ಮನೆಗಳನ್ನ ಏನ್ ತರ್ತಾ ಇದ್ವಿ ಪಂಚಾಯತಿಯಿಂದ, ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಯಾವುದೇ ಮನೆಗಳು ಕೊಡ್ತಾ ಇಲ್ಲ. ನಾವು ಶಾಸಕರ ವಿಶೇಷವಾಗಿ ಅಂದ್ರೆ MLA ಅವರ ಏನು ಒಂದು ವಿಶೇಷ ಕೋಟಾ ಇರುತ್ತೆ, ಆ ಕೋಟಾದಲ್ಲಿ ದುಡ್ಡು ಕೊಟ್ಟು ನಾವು ತಗೊಂಡು ಬರ್ತಾ ಇದ್ದೀವಿ ಮನೆಗಳನ್ನ, ನಿಮಗೂ ಕೂಡ ಹಾಕೊಡ್ತೇನೆ ಅನ್ನೋ ಒಂದು ಸಂಭಾಷಣೆ ಇದೀಗ ವೈರಲ್ ಆಗಿದೆ ಮಮತಾ. ಬಟ್ ಪುರುಷೋತ್ತಮ್, ಒಂದು ಏನಂತಂದ್ರೆ ನಾವು ದುಡ್ಡು ಕೊಟ್ಟು ತರ್ತಾ ಇದೀವಿ ಅಂದ್ರೆ ಯಾವ ತರ ಅರ್ಥೈಸ್ಕೋಬೇಕು? ನಾವು ದುಡ್ಡು ಕೊಟ್ಟು ಮನೆಯನ್ನು ಅಲಾಟ್ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ, ನೀವು ಫಲಾನುಭವಿಗಳು ನಮ್ಮ ಕೈಗೆ ದುಡ್ಡು ಕೊಟ್ಟು ಮನೆಯನ್ನು ಬಿಡಿಸ್ಕೊಳ್ಳಿ ಅಂತನಾ? ಹೆಂಗೆ ಇದು? ಖಂಡಿತ ಇದರ ಅರ್ಥನೇ ಏನು ಅಂತಂದ್ರೆ, ಏನು ನಾವು ದುಡ್ಡು ಕೊಟ್ಟು ತಗೊಂಡು ಬಂದಿದ್ದೀವಿ ಮನೆಗಳನ್ನ, ಅದಕ್ಕೆ ಯಾರು ಫಲಾನುಭವಿಗಳು ಮನೆಗಳು ಬೇಕಾಗತ್ತೆ ಅವರು ಕೂಡ ದುಡ್ಡು ಕೊಡಬೇಕಾಗತ್ತೆ ಅನ್ನೋ ಇದರ ಸ್ಪಷ್ಟತೆ ಇರುತ್ತೆ. ಯಾಕಂತಂದ್ರೆ ಯಾವುದೇ ರೀತಿ ಈ ರೀತಿ ಏನು ಮನೆಗಳನ್ನ ಏನು ಕೊಡ್ತಾರೆ, ಅನೇಕ ಜನರು ಗ್ರಾಮ ಪಂಚಾಯತಿ ಲೆವೆಲ್ನಲ್ಲಿ ಕೂಡ ಬಂದಿದ್ರು ಕೂಡ ಏನು ಅಂತಂದ್ರೆ 10,000 15,000 ಈ ರೀತಿ ದುಡ್ಡನ್ನು ತಗೊಂಡೆ ಅನೇಕರ ಮನೆಗಳನ್ನ ಕೊಡ್ತಾರನ್ನು ಕೂಡ ಏನು ಒಂದು ಮಾಹಿತಿ ಇದೆ. ಆದರೆ ಈ ಒಂದು ಆಡಿಯೋ ಪ್ರಕಾರ ಏನು ಅಂತಂದ್ರೆ ಹೇಳೋದಾದ್ರೆ, ಏನು ಮನೆಗಳನ್ನ ಕೊಡಬೇಕಾಗತ್ತೆ, ನಾವು ದುಡ್ಡು ಕೊಟ್ಟು ತಗೊಂಡು ಬಂದಿದ್ದೀವಿ, ನೀವು ಕೂಡ ದುಡ್ಡು ಕೊಡಬೇಕಾಗನ್ನೋದು ಕೂಡ ಸ್ಪಷ್ಟವಾಗಿ ಹೇಳಿದಂತಾನೆ ಹೇಳ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ನಾನು ಹೇಳಿಲ್ವ ಆರಂಭದಲ್ಲೇ, ಒಂದು ಸರ್ತಿ ಸರ್ಕಾರಕ್ಕೆ ಬ್ಯಾಡ್ ಟೈಮ್ ಶುರು ಆದರೆ ಬ್ಯಾಕ್ ಟು ಬ್ಯಾಕ್ ಹೊಡೆಯುತ್ತೆ ಅಂತ. ಈಗ ಎಲ್ಲ ಕಡೆಯಲ್ಲೂ ಕೂಡ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಪ್ರತಿ ಜಿಲ್ಲೆನಲ್ಲೂ. ರಿಮೆಂಬರ್, ಯಾರ್ಯಾರಿಗೆ ಮನೆ ಸಿಗದೇನೆ ದುಡ್ಡು ಕೊಡೋಕ್ಕಾಗ್ದೇನೆ ಒದ್ದಾಡ್ತಿದಾರಲ್ಲ ಪಾಪ, ನೋವಲ್ಲಿ ನರಳುತ್ತಾ ಇದಾರಲ್ಲ, ಅವ್ರು ಹೊರಗೆ ಬರ್ತಾರೆ, ಹೇಳ್ತಾರೆ ಹೌದು ನಮ್ಮ ಹತ್ರ ದುಡ್ಡನ್ನು ಡಿಮಾಂಡ್ ಮಾಡಿದ್ರು ಅಂತ.